ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಗಂಭೀರ ಸ್ಥಿತಿಯನ್ನು ತಲುಪಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ತೆರಳಿದ್ರು. ಅದಾದ ನಂತರ ಅವರು ಮಾತನಾಡಿದ್ದಾರೆ. ಸಚಿವ ಡಿ ಸುಧಾಕರ್ ಆರೋಗ್ಯ ಸ್ವಲ್ಪ ಗಂಭೀರವಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ವಿಚಾರಿಸಿದ್ದಾರೆ. ಕುಟುಂಬಸ್ಥರು ಹಾಗೂ ವೈದ್ಯರಿಂದ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಜ್ಞೆ ಬಂದ ನಂತರ ವೈದ್ಯರು ಹೆಚ್ಚಿನ ಚಿಕಿತ್ಸೆ ನೀಡುತ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ ಆಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕಳೆದ 15 ದಿನಗಳಿಂದ ಅಂದರೆ ಸರಿಸುಮಾರು ಒಂದು 3 ವಾರ ಅಂತ ಹೇಳ್ಬೋದು. ಆಗಿನಿಂದ ಸಚಿವ ಡಿ ಸುಧಾಕರ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾನೇ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಮೊನ್ನೆ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಹೊರಬಿದ್ದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಖುದ್ದು ಆಸ್ಪತ್ರೆಗೆ ತೆರಳಿ ಅವರ ಆರೋಗ್ಯದ ಕುರಿತಾಗಿ ಕುಟುಂಬಸ್ಥರು ಹಾಗೂ ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮಾಹಿತಿಯನ್ನು ಪಡೆದಂಥ ಸಿಎಂ ಸಿದ್ದರಾಮಯ್ಯ ಅವರ ಆರೋಗ್ಯ ಸ್ವಲ್ಪ ಗಂಭೀರವಾಗಿದೆ. ಪ್ರಜ್ಞೆ ಬಂದ ನಂತರ ಹೆಚ್ಚಿನ ಚಿಕಿತ್ಸೆಯನ್ನು ವೈದ್ಯರು ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಮಾಡ್ತಾರೆ, ಇನ್ನು ಕಾನ್ಸಿಯಸ್ನೆಸ್ ಬಂದಿಲ್ಲ. ಅದು ನಾಳೆ ಕಾನ್ಸಿಯಸ್ನೆಸ್ ಬಂದ ಮೇಲೆ ದೇ ವಿಲ್ ಟೇಕ್ ಎ ಡಿಸಿಷನ್. ಅದೇಪ್ಪ, ಈಗ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಲಂಗ್ಸು ಬ್ರೈನು ಕಾನ್ಸಿಯಸ್ನೆಸ್ ಬರಬೇಕು. ಈಸ್ ನಾಟ್ ಇದರಲ್ಲಿಲ್ಲ. ಅದು ಬಂದಮೇಲೆ ನಾಳೆ ತೀರ್ಮಾನ ಮಾಡ್ತಾರೆ ಡಾಕ್ಟರ್ಸ್. ಫ್ಯಾಮಿಲಿ ಮೀಟಿಂಗ್. ಈಗ ಸ್ಟೇಬಲ್ ಆಗಿದ್ದಾರೆ. ಈಗ ಸ್ಟೇಬಲ್ ಆಗಿದ್ದಾರೆ. ವೆಂಟಿಲೇಷನಲ್ಲಿ ಬೇರೆ ಎಲ್ಲ ಆರ್ಗನ್ಸ್ಗಳು ಚೆನ್ನಾಗಿದ್ದಾವೆ, ಸ್ಟೇಬಲ್ ಆಗಿದ್ದಾರೆ. ಬ್ರೈನು ಇನ್ನೂ ಕಾನ್ಸಿಯಸ್ನೆಸ್ ಬಂದಿಲ್ಲ. ಆ ಕಾನ್ಸಿಯಸ್ನೆಸ್ ಬಂದಮೇಲೆ ನಾಳೆ ಬೆಳಿಗ್ಗೆ ತೀರ್ಮಾನ ನಾಳೆ ಸಿ ಟಿ ಸ್ಕ್ಯಾನ್ ಮಾಡ್ತಾರೆ. ಆ ಸಿ ಟಿ ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ದೇ ವಿಲ್ ಟೇಕ್ ಎ ಡಿಸಿಷನ್. ಐ ಆಮ್ ನಾಟ್ ಎ ಡಾಕ್ಟರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.